ಬೆಳಿಗ್ಗೆ ಶಾಗ್ಯ ಬೀಟ್ಗೆ ಸಂಬಂಧಪಟ್ಟಂಥ ಅರಣ್ಯ ಪ್ರದೇಶದಲ್ಲಿ ಸುಮಾರು 3 ಜನರನ್ನ ಅರಣ್ಯದವರು ಗುಂಡಿಂದ ಹೊಡೆದು ಬಂದೂಕಿಂದ ಹೊಡೆದು ಸಾಯಿಸಿರ್ತಕ್ಕಂಥ ವಿಷಯ ನನಗೆ ಗೊತ್ತಾಗಿದೆ. ಅದರಲ್ಲಿ ಜಾನ್ ಬ್ರೌಸ್ ಪೀಟರ್ ಅಂತಕ್ಕಂಥವ್ರೊಬ್ಬರು, ಆಂಟೋನಿ ಸ್ವಾಮಿ ಅಂತಕ್ಕಂಥವ್ರೊಬ್ಬರು, ಕುಮಾರನ್ ಅವರೊಬ್ಬರು, ಇವರು 3 ಜನ ಕೂಡ ಇವತ್ತು ಮರಣ ಹೊಂದಿದ್ದಾರೆ. ಮತ್ತು ಮಹಿಮಾದಾಸ್ ಅಂತಕ್ಕಂಥವ್ರೊಬ್ಬರು ಹುಷಾರಿರಲಿಲ್ಲ, ಅವರು ಅಲ್ಲಿದ್ದರು ಅಂತ ಗೊತ್ತಾಗಿದೆ. ಅವರು ಈಗ ಮೈಸೂರಿನ ನಾರಾಯಣ ವಿದ್ಯಾ ಹಾಸ್ಪಿಟ್ಲಲ್ಲಿ ಈಗ ಒಳ ರೋಗಿಯಾಗಿ ಅಡ್ಮಿಟ್ ಆಗಿದ್ದಾರೆ. ವಿಷಯ ನನಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ಹನೂರಿಗೆ ಬಂದು ಈಗ 3 ಜನದವ್ರನ್ನೂ ನಮ್ಮ ಅವ್ರ ಮನೆಯವ್ರಿಗೆ ಯಾರಿಗೂ ತಿಳಿಸಿಲ್ಲ, ಏನು ಹೇಳಿಲ್ಲ, ಇಲ್ಲ ಅವ್ರ ಹತ್ರ ಕಂಪ್ಲೇಂಟು ತಗೊಳ್ಳಿಲ್ಲ. ಇವರು ಹೊಡೆದು ಅವ್ರು ಸತ್ತ ತಕ್ಷಣ ಕೊಳ್ಳೇಗ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದು, ಕೊಳ್ಳೇಗ ಆಸ್ಪತ್ರೆಯಿಂದ ಮೈಸೂರಿನ ನಾರಾಯಣ ಹೃದಯ ಹಾಸ್ಪಿಟ್ಲಿಗೆ ಒಬ್ಬನ್ನು ಕರ್ಕೊಂಡೋಗಿದ್ದಾರೆ. ಮತ್ತು ಇನ್ನು 3 ಜನ ಬಾಡಿ ಏನಿದೆ, ಆ ಬಾಡಿನ ಅವ್ರ ಮನೆಯವ್ರಿಗೂ ಕೂಡ ಯಾರಿಗೂ ಹೇಳದೆ ಮಾಡದೆ ತೋರಿಸ್ದೆ ಬಾಡಿನೂ ಕೊಟ್ಟು ತೋರಿಸ್ದೆ ಅದನ್ನು ಮೈಸೂರಿಗೆ KR ಹಾಸ್ಪಿಟ್ಲಿಗೆ ಅಲ್ಲಿ ಶವಾಗಾರಕ್ಕೆ ತಗೊಂಡೋಗಿ ಅಲ್ಲಿ ಮರಣೋತ್ತರ ಪರೀಕ್ಷೆನ ಮಾಡಿಸೋದಕ್ಕೋಸ್ಕರ ಅಲ್ಲಿ ತಗೊಂಡೋಗಿದ್ದಾರೆ. ಅವ್ರ ಮನೆಯವ್ರಿಗೆ ತಿಳಿಸ್ಬೇಕಾಗಿತ್ತು, ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಾಗಿತ್ತು, ಅವ್ರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಅದು ಏನಾಗಿದೆ ಅಂತ ನೋಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಯಾವುದನ್ನು ಕೂಡ ಅವಕಾಶ ಕೊಡದೆ ಮಾಡದೆ ಇವರ ಮರೆಮಾಚರದಿಂದ ಇವರು ಜನಗಳು ಏನು ಹೇಳ್ತಾ ಇದ್ದಾರೆ, ಮತ್ತು ಊರಿನವ್ರು ಏನು ಹೇಳ್ತಾ ಇದ್ದಾರೆ, ಅವ್ರ ಸಂಬಂಧಿಕರು ಏನು ಹೇಳ್ತಾ ಇದ್ದಾರೆ, ಮತ್ತು ಯಾರು ತಪ್ಪಿಸ್ಕೊಂಡು ಹೋದ ಒಬ್ಬ ತಪ್ಪಿಸ್ಕೊಂಡೋಗಿ ಈಗ ಮೈಸೂರಿನಲ್ಲಿ ಅಡ್ಮಿಟ್ ಆಗಿದ್ದಾನೆ, ಅವರ ಹೇಳಿಕೆ ಏನು ಅಂದರೆ ಬೇಟೆಗೆ ಹೋಗಿದ್ದಂಥದ್ದು ನಿಜ, ಕಾಡೊಳಗೆ ಹೋಗಿದ್ದಂಥದ್ದು ನಿಜ, ಅಕ್ರಮ ಪ್ರವೇಶ ಮಾಡಿರ್ತಕ್ಕಂಥದ್ದು ನಿಜ. ಆದರೆ ನಾವೇನು ಕೂಡ ಬೇಟೆ ಆಡಿರಲಿಲ್ಲ, ನಾವೇನೂ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ಫಾರೆಸ್ಟ್ನವ್ರು ನಮ್ಮ ಸುತ್ತೋರ್ದು ಇಟ್ಕೊಂಡು ಇವರು 3 ಜನನ ನಿಲ್ಲಿಸ್ಕೊಂಡು ಎದುರುಗಡೆನೆ ಫೈರ್ ಮಾಡಿ ಸಾಯಿಸ್ತಕ್ಕಂಥದ್ದನ್ನ ಅವ್ರು ನಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಅದು ನಿಜ ಸಂಗತಿ ಏನು ಅಂತಕ್ಕಂಥದ್ದು ಅರಿವಾಗಬೇಕು. ಅದಕ್ಕೋಸ್ಕರ ಪೊಲೀಸ್ನ ಉನ್ನತ ಮಟ್ಟದ ಅಧಿಕಾರಿಗಳು, ನಮ್ಮ SP ಮಟ್ಟದ ಅಧಿಕಾರಿಗಳು, ಅದಕ್ಕಿಂತ ಮೇಲ್ಪಟ್ಟದ ಅಧಿಕಾರಿಗಳು ಅವರೇ ಈ ಕೇಸ್ನ ತಗೊಂಡು ಪರಿಶೀಲನೆಯನ್ನು ಮಾಡಿ, ಒಂದು ಪಕ್ಷ ಏನಾದರೂ ಕೂಡ ಅರಣ್ಯ ಅಧಿಕಾರಿಗಳು ಇವ್ರನ್ನ ಅರೆಸ್ಟ್ ಮಾಡಿ ತದನಂತರ ಎದುರಿಗೆ ನಿಲ್ಲಿಸಿ ಫೈರ್ ಮಾಡಿ ಏನಾದ್ರು ಕೊಂದಿದ್ರೆ ನಿಜವಾಗ್ಲೂ ಕೂಡ ಇದು ಅಕ್ಷಮ್ಯ ಅಪರಾಧ. ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಆಗಬೇಕಾಗ್ತದೆ, ಇಲಾಖಾ ತನಿಖೆ ಆಗಬೇಕಾಗ್ತದೆ, ಅವ್ರ ಮೇಲೆ ಮರ್ಡರ್ ಕೇಸು ರಿಜಿಸ್ಟರ್ ಆಗಬೇಕಾಗ್ತದೆ. ಹಾಗಾಗಿ ನಾನು ಇದರ ಪೂರ್ವಾಪರ ಏನಿದೆ ಇದನ್ನೆಲ್ಲ ಮೇಲೆ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು ಇರ್ಬೋದು, ಪೊಲೀಸ್ ಮೇಲ್ಮಟ್ಟದ ಅಧಿಕಾರಿಗಳು ಇರ್ಬೋದು, ಅವರೆಲ್ಲರೂ ಕೂಡ ಇದಕ್ಕೆ ತನಿಖೆಯನ್ನು ಮಾಡಬೇಕು, ಏನ ನಿಜಾಂಶ ತಿಳಿಬೇಕು. ಒಂದು ಪಕ್ಷ ಅರಣ್ಯಾಧಿಕಾರಿಗಳು ಇವ್ರು ಹೇಳ್ದಂಗೆ ಅರೆಸ್ಟ್ ಮಾಡಿ ತದನಂತರ ಹೊಡೆದು ಸಾಯಿಸಿದರೆ ಅಂಥವ್ರ ಮೇಲೆ ಕಾನೂನಂತೆ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.